ಮ್ಯಾರೇಜೇ ಆಗದೆ ಇರೋದು ಬೆಟರ್. ಹಾರ್ಟ್ಗೂ ಆರ್ಟ್ಗೂ ಏನು ಸಂಬಂಧ? ಆರ್ಟ್ಗೂ ಏನು ಸಂಬಂಧ ಅಂದರೆ ನಾವು ಮಾಡೋ ಆರ್ಟು ನೋಡೋರು ಹಾರ್ಟ್ಗೆ ಟಚ್ ಆಗಬೇಕು, ಹಂಗೆ ಕೆಲಸ ಮಾಡಬೇಕು ಮೇಡಮ್. ಯಾವಾಗಲೂ ಅಷ್ಟೇ, ನೀವೇ ಈಗ ಹೇಳಿದ್ರೆ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಅಂತ. ಮೆಡಿಕಲ್ ಶಾಪಲ್ಲೂ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ. ನಮ್ಗೆ ಯಾವ್ದು ಬೇಕೋ ಒಳ್ಳೇದು ಅದನ್ನೇ ತೊಗೊಬೇಕು. ಅಲ್ಲಿ ರಾಟ್ ಪಾಯ್ಸನು ಇನ್ನೇನೋ ಮಾಡ್ತಾರೆ ಅಂತ ಅದನ್ನು ತೊಗೊಳಕ್ಕಾಗಲ್ಲ ಅಲ್ವಾ? ಅದನ್ನ ಏನಕ್ಕೆ ತೊಗೋಬೇಕು, ಅದಕ್ಕೆ ತೊಗೋಬೇಕಾಗುತ್ತೆ. ನಮ್ಗೆ ಏನು ಬೇಕೋ ಅದನ್ನೇ ತೊಗೋಬೇಕಾಗತ್ತಲ್ಲ ಮ್ಯಾಮ್. ಅವರು ಹಣೆ ಬರೋದ ಮೇಲೆ ಹೋಗುತ್ತೆ. ಒಬ್ಬೊಬ್ರು ಸುಮ್ಮನೆ ಲವ್ ಮಾಡಿದಿನಪ್ಪ ಅಂತಾರೆ, ಮನೆಯವರೆಲ್ಲ ಸೇರಿ ಮದುವೆ ಮಾಡ್ತಾರೆ. ಒಬ್ಬೊಬ್ರು ಲವ್ ಮಾಡಿದಿನಪ್ಪ ಅಂತಾರೆ, ಮನೆಯವರೆಲ್ಲ ಸೇರ್ಕೊಂಡು ತಿಥಿ ಮಾಡ್ಬಿಡ್ತಾರೆ. ಏನು ಅನ್ಸುತ್ತೆ ಅಂದ್ರೆ ನೋಡಕ್ಕೆ ಒಳ್ಳೆ ಹೀರೋ ಥರ ಇದ್ದೀರಾ, ಯಾಕೆ ಹೀರೋ ಆಗ್ತಾ ಇಲ್ಲ? ಯಾಕೆ ಮೇಡಮ್ ಈ ಥರ ಎಲ್ಲ ಕಾಮಿಡಿ ಮಾಡ್ತೀರಾ ಅವಾಗ ಅವಾಗ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಜಾನಕಿ. ಲೈಫ್ ಟುಡೇ ಸಿನಿಮಾ ಇನ್ನೇನು ನೆಕ್ಸ್ಟ್ ಮಂತೇ ರಾಜ್ಯಾದ್ಯಂತ ರಿಲೀಸ್ ಆಗುತ್ತೆ. ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಕಾಕ್ರೋಚ್ ಸುದಿ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸ್ಕೊಂತ ಹೋಗೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಮ್ಯಾಮ್. ಹೇಗಿದ್ದೀರಾ ಅಂತ ಕೇಳೋದೇ ಬೇಡ, ಸ್ಮಾರ್ಟಾಗೇ ಇದ್ದೀರಾ. ಅಯ್ಯೋ, ನೀವು ಒಬ್ಬರೇ ನೋಡಿ ನಾನು ನೋಡಿ ಸ್ಮಾರ್ಟ್ ಅಂದಿದ್ದು, ನನಗೆ ಆಶ್ಚರ್ಯ. ಹೇಳಿ, ನೀವೇ ಕೇಳೋದೇ ಬೇಡ ಅಂದಮೇಲೆ ತಿರ್ಗಿ ನಾನು ಏನು ಹೇಳೋಕ್ಕಾಗುತ್ತೆ? ಲೈಫ್ ಟುಡೇ ಈ ಸಿನಿಮಾ ಯಾವ ರೀತಿ ಇರುತ್ತೆ ಅಂದರೆ, ಲೈಫ್ ಟುಡೇ ಅಂದರೆ ಏನು ಅಂತ? ಅಂದರೆ ಅದೇ ಇವತ್ತಿನ ಪ್ರೀತಿ, ಇವತ್ತಿನ ರೀತಿ, ಅದರ ನೀತಿ ಹೇಗಿದೆ ಅನ್ನೋದ್ರ ಬಗ್ಗೆ ಸಿನಿಮಾ ಮಾಡಿದ್ದೀವಿ ಮೇಡಮ್. ಯಾಕೆ ಸರ್ ಈ ಥರದೊಂದು ಸಿನಿಮಾನ ಆಯ್ಕೆ ಮಾಡ್ಕೊಂಡಿರೋದು ಅಂತ? ಇಲ್ಲ ಮೇಡಮ್, ಆಯ್ಕೆ ಮಾಡ್ಕೊಂಡು ಪಾತ್ರ ಮಾಡೋ ಅಷ್ಟು ದೊಡ್ಡವನಲ್ಲ ನಾನು. ಆ ಥರದ್ದೇನಿಲ್ಲ. ನನ್ನ ಯಾರೇ ಬಂದು ಕತೆ ಹೇಳಿದ್ರು, ಸುದಿ ನಿಮ್ಮನ್ನ ತಲೆಯಲ್ಲಿ ಇಟ್ಕೊಂಡು ಬರ್ತಿದ್ದೀವಿ, ಈ ಪಾತ್ರ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಿದ್ದು ಎಲ್ಲ ಸಿನಿಮಾಗಳು ಮಾಡಿದ್ದೀನಿ. ನಾನು ಯಾವುದೋ ಆಯ್ಕೆ ಮಾಡ್ಕೊಂಡೆಲ್ಲ ಮಾಡಲ್ಲ ಮೇಡಮ್. ಓಕೆ, ಕಾಕ್ರೋಚ್ ಸುದಿ ಅಂತ ಯಾಕೆ ಈ ಹೆಸರು ಬಂದಿತ್ತು? ಜನಗಳು ಕೊಟ್ಟಿರೋದಾ ಅಂತ? ಇಲ್ಲ ಮ್ಯಾಮ್, ಇದೆಲ್ಲರಿಗೂ ಗೊತ್ತು. ಇದೊಂದು 10 ವರ್ಷ ಆಯಿತು. ಟಗರು ಸಿನಿಮಾಲಿ ಸೂರಿ ಸರ್ ಇಟ್ಟ ಹೆಸರು ಕಾಕ್ರೋಚ್ ಅನ್ನೋ ಒಂದು ಪಾತ್ರ. ಅಲ್ಲಿಂದ ನನಗೆ ಈ ಹೆಸರು, ಅದು ಆ ಪಾತ್ರ ಅಷ್ಟು ರೀಚ್ ಆಗಿದ್ದರಿಂದ ಜನ ಹಂಗೆ ಆ ಪ್ರೀತಿಯಿಂದ ಕಾಕ್ರೋಚ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಹಂಗೆ ಅದು ನನ್ನ ಹೆಸರು ಜೊತೆ ಸೇರ್ಕೊಂತು. ಟ್ರೈಲರ್ ನೋಡಿದ್ವಿ ಸರ್, ಲೈಫ್ ಟುಡೇದು ಬಹಳ ಅದ್ಭುತವಾಗಿದೆ. ಆ್ಯಂಡ್ ಈ ಟ್ರೈಲರ್ ನೋಡಿದಾಗ ನಮ್ಗೆ ಏನನ್ಸುತ್ತೆ ಅಂದರೆ, ಲೈಫ್ ಟುಡೇ ಇವಾಗಿರೋ ಜನ್ರೇಷನಲ್ಲಿ ಯಾವ ರೀತಿ ಲೈಫ್ ಹೋಗ್ತಾ ಇದೆ ಅನ್ನೋದ್ರ ಮೂಲಕ ಈ ಸಿನಿಮಾನ ತೆಗ್ದಿದ್ದೀರಾ ಅಂತ ಅನಿಸುತ್ತೆ. ಬಟ್ ನಿಮಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಅನ್ನೋ? ಇಲ್ಲ ಮ್ಯಾಮ್, ಅದೇ ಈಗ ನಾವು ಮಾಡಿರೋದ್ರಿಂದ ನಮಗೆ ನಮ್ಮ ಕ್ಷೇತ್ರ ಅಥವಾ ನಮ್ಮ ಮಕ್ಕಳು, ನಮ್ಗೆ ಸಂಬಂಧಪಟ್ಟಿದ್ದೆಲ್ಲವೂ ಚೆನ್ನಾಗೇ ಕಾಣ್ತಿರುತ್ತೆ. ಈಗ ನಾವು ಕೆಲಸ ಮಾಡಿ ಜನಗಳ ಮುಂದೆ ಇಟ್ಟಿದ್ದೀವಿ. ಜನ ನೋಡಿ ಅವರು ಇದಕ್ಕೇನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೋ ಅದು ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್. ನಮ್ಗೆ ಯಾವಾಗಲೂ ಚಂದಾನೇ ಅನಿಸ್ತಿರುತ್ತೆ ಎಲ್ಲ ವಿಚಾರಗಳು ನಮಗೆ ಸಂಬಂಧಪಟ್ಟಿದ್ದು. ಜನ ಹೆಂಗೆ ಹೇಳ್ತಾರೆ ನೋಡೋಣ ಮ್ಯಾಮ್. ಓಕೆ, ಕಾಕ್ರೋಚ್ ಅಂದರೆ ಯಾವಾಗಲೂ ಇವರು ವಿಲನ್ ಪಾರ್ಟಾಗೆ ಮಾಡೋಕ್ಕೆ ಇಷ್ಟನಾ, ಅಥವಾ ಹೀರೋ ಆಗಿ ಇನ್ನೂ ಸೆಲೆಕ್ಟ್ ಆಗಿಲ್ವಾ, ಬಂದಿಲ್ವಾ ಯಾವುದೂ ಅನ್ನೋದು? ಇಲ್ಲ ಮ್ಯಾಮ್, ಎಲ್ಲ ಥರದ ಪಾತ್ರನೂ ಮಾಡ್ತಿದ್ದೀನಿ ನಾನೀಗ. ಆ ಥರ ನೀವು ಹೇಳ್ದಂಗೆ ಪಾಸಿಟಿವ್ ಪಾತ್ರಗಳದ್ದು ಒಂದು 2-3 ಸಿನಿಮಾಗಳು ನಡೀತಿದೆ. ಅದೊಂದು ಸ್ವಲ್ಪ ಸ್ಲೋ ಆಗ್ತಿದೆ ಕಾರಣಾಂತರಗಳಿಂದ. ನಾನು ಆ ಥರದ್ದೇನಿಲ್ಲ ಮೇಡಮ್, ಯಾರು ಕರೆದು ಯಾವ ಪಾತ್ರ ಹೇಳಿದ್ರು ಅದನ್ನು ಮಾಡ್ತೀನಿ. ಅವರು ಸುದಿ ಇದನ್ನು ಮಾಡಬಲ್ಲ ಅಂದ್ಕೊಂಡು ಆ ಡೈರೆಕ್ಟ್ರು ಬರೀಬೇಕು. ಅವ್ರು ಬರೆದಾಗ ನಾನು 100% ಆ ಪಾತ್ರಗಳು ಮಾಡ್ಕೊಂಡು ಬಂದಿದ್ದೀನಿ. ನಾನು ಆ ಥರದ್ದೆಲ್ಲ ಇಲ್ಲ ಮ್ಯಾಮ್, ಆ ಥರದ್ದೇನು ಆಸೆಗಳು ಇಟ್ಕೊಳ್ಳೋದಿಲ್ಲ ಮೇಡಮ್. ಆಸೆಯೇ ದುಃಖಕ್ಕೆ ಮೂಲ ಅನ್ನೋ ಥರ ನಾನು ಆ ಥರದ್ದೇನು ನಿರೀಕ್ಷೆಗಳು ಇಟ್ಕೊಳ್ಳಲ್ಲ ಮ್ಯಾಮ್. ಸೋತಾಗೋ ತುಂಬ ಕುಗ್ಗೋದು ಇಲ್ಲ, ಗೆದ್ದಾಗ ತುಂಬ ಹಿಗ್ಗೂ ಇಲ್ಲ. ನಾನು ಲೈಫ್ ದಿನ ಬೆಳಗ್ಗೆ ಇದ್ರೆ ಕೆಲಸ ಇದೆ, ನನ್ನ ಕೆಲಸ ಇದನ್ನು ಮಾಡಲೇಬೇಕು. ನನಗೆ ಎಲ್ಲದರಲ್ಲೂ ಖುಷಿ ಇದೆ. ಸಿನಿಮಾ ಅಂದರೆ ಖುಷಿ, ಇಷ್ಟ ನನಗೆ. ಅದಕ್ಕೋಸ್ಕರ ಇದಕ್ಕೆ ಬಂದಿದ್ದು. ನನಗೆ ಎಲ್ಲವೂ ಇಷ್ಟ, ನನಗೆ ಎಲ್ಲ ಪಾತ್ರಗಳು ಇಷ್ಟ. ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಮ್ಗೇನು ಅನಿಸುತ್ತೆ ಅಂದರೆ, ನೋಡೋಕ್ಕೆ ಒಳ್ಳೆ ಹೀರೋ ಥರ ಇದ್ದೀರಾ, ಯಾಕೆ ಹೀರೋ ಆಗ್ತಾ ಇಲ್ಲ? ಯಾಕೆ ಮೇಡಮ್ ಈ ಥರ ಎಲ್ಲ ಕಾಮಿಡಿ ಮಾಡ್ತೀರಾ ಅವಾಗ ಅವಾಗ? ಏನೋ ನಿಮ್ಮೊಬ್ಬರು ಕಣ್ಗೆ ಹಂಗೆ ಕಾಣಿಸ್ತಾ ಇದ್ದೀನಿ ಅನಿಸುತ್ತೆ. ನಿಮ್ಮ ಬಾಯರ್ಕೆ ಹಂಗೆ ಆಗಲಿ ಮೇಡಮ್. ಮುಂದಿನ ದಿನಗಳಲ್ಲಿ ಹೀರೋ ಆಗ್ಬಿಡ್ತೀನಿ ಬಿಡಿ. ಕಾಕ್ರೋಚ್ ಅಂದರೆ ಹೆಣ್ಮಕ್ಳಿಗೆ ಭಯ ಆಗುತ್ತೆ. ನಿಮ್ಮನ್ನು ನೋಡಿದಾಗ ಹೆಣ್ಮಕ್ಳು ಯಾವುದಾದ್ರೂ ಭಯ ಪಟ್ಕೊಂಡಿದ್ದಾರಾ ಅಂತ? ಈಗ ನಿಮಗೆ ನಾನು ನೋಡಿ ಏನು ಅನಿಸ್ತು ಮ್ಯಾಮ್? ಹಂಗಾರೆ ಮತ್ತೆ ನೀವು ಹೆಣ್ಮಗಳಲ್ವ ಮ್ಯಾಮ್? ಎಲ್ರಿಗೂ ಆಬ್ವಿಯಸ್ಲಿ ಹಂಗೆ ಅನಿಸಿರುತ್ತೆ. ಓಕೆ, ಈಗ ನಡೀತಾ ಇರುವಂತಹ ಸೋಷಿಯಲ್ ಮೀಡಿಯಾದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನನಗೆ ಅಷ್ಟು ಗೊತ್ತಿಲ್ಲ ಮ್ಯಾಮ್ ಸೋಷಿಯಲ್ ಮೀಡಿಯಾ ಬಗ್ಗೆ ಎಲ್ಲ. ನನಗೆ ಅಷ್ಟೊಂದು, ನಾನು ಇವತ್ತಿನ ನಿಮ್ಮ ಏಜಿನ ಹುಡುಗ ಅಲ್ಲಲ್ಲ ಮ್ಯಾಮ್. ನನಗಷ್ಟು ಗೊತ್ತಿಲ್ಲ ಮ್ಯಾಮ್. ನಾನು ಅಷ್ಟು ನೋಡೋದು ಇಲ್ಲ. ಮತ್ತು ಯಾವ ಏಜ್ ನಿಮಗೆ? ಮ್ಯಾಮ್ ನಾನು ದೊಡ್ಡವನು ಮ್ಯಾಮ್. ನಾನು 40+ ಮ್ಯಾಮ್ ಏಜು ನನಗೆ. ನೀವೆಲ್ಲ ಒಂದು 18+ ಇರ್ಬೋದು. ನಾನು 40+. ನನಗೆ ಅಷ್ಟು ಗೊತ್ತಿಲ್ಲ ಇವತ್ತಿನ ಈ ಜೆನ್ಜಿ ಕಿಡ್ಡು ಇದೆಲ್ಲ. ನೀವು ನೋಡ್ತಾ ಇರ್ತೀರ ಸೋಷಿಯಲ್ ಮೀಡಿಯಾ, ಅದರಲ್ಲಿ ಕೆಲವೊಂದು ಒಳ್ಳೇದು ಇರುತ್ತೆ, ಕೆಲವೊಂದು ಕೆಟ್ಟದ್ದು ಇರುತ್ತೆ. ಬಟ್ ಯಾವ ರೀತಿ ತಗೊಳ್ಬೇಕು ಜನರು ಅಂತ? ಅದೇ ಮೇಡಮ್, ಯಾವಾಗಲೂ ಅಷ್ಟೇ, ನೀವೇ ಈಗ ಹೇಳಿದ್ರೆ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಅಂತ. ಮೆಡಿಕಲ್ ಶಾಪಲ್ಲೂ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ. ನಮ್ಗೆ ಯಾವ್ದು ಬೇಕೋ ಒಳ್ಳೇದು ಅದನ್ನೇ ತೊಗೊಬೇಕು. ಅಲ್ಲಿ ರಾಟ್ ಪಾಯ್ಸನು ಇನ್ನೇನೋ ಮಾಡ್ತಾರೆ ಅಂತ ಅದನ್ನು ತೊಗೊಳಕ್ಕಾಗಲ್ಲ ಅಲ್ವಾ? ಅದನ್ನು ಏನಕ್ಕೆ ತೊಗೋಬೇಕು, ಅದಕ್ಕೆ ತೊಗೋಬೇಕಾಗತ್ತೆ. ನಮ್ಗೇನು ಬೇಕೋ ಅದನ್ನೇ ತೊಗೋಬೇಕಾಗತ್ತಲ್ವ ಮ್ಯಾಮ್? ಓಕೆ, ಹಾರ್ಟ್ಗೂ ಆರ್ಟ್ಗೂ ಏನು ಸಂಬಂಧ? ಆರ್ಟ್ಗೂ ಏನು ಸಂಬಂಧ ಅಂದರೆ, ನಾವು ಮಾಡೋ ಆರ್ಟು ನೋಡೋರು ಹಾರ್ಟ್ಗೆ ಟಚ್ ಆಗಬೇಕು, ಹಂಗೆ ಕೆಲಸ ಮಾಡಬೇಕು.
ಆವಾಗ ಆ ಹಾರ್ಟ್ಗೂ ಸಂಬಂಧ ಇರುತ್ತೆ ಮ್ಯಾಮ್. ನೀವು ಆ ಕಲೆಯಿಂದ ಬಂದವರು, ಸೊ ಅದನ್ನು ತುಂಬ ಮಿಸ್ ಮಾಡ್ಕೊತೀನಿ ಅಂತ ಅನಿಸಿದ್ಯಾ? ಇದೆ ಮೇಡಮ್, ತುಂಬ ಅನಿಸುತ್ತೆ. ಬಿಕಾಸ್ ನಾನು ತುಂಬ ಚಿಕ್ಕದ್ರಿಂದ ನಾನು ಬೇಸಿಕ್ಲಿ ಆರ್ಟಿಸ್ಟ್ ಆಗಬೇಕು ಅಂತಲೇ ತುಂಬ ಚಿಕ್ಕದ್ರಿಂದ ತಪಾಸ್ತರ ಕೆಲಸ ಮಾಡ್ಕೊಂಬಂದವನು. ಬಟ್ ಇವತ್ತು ಅದೇ ಆಗ್ತಿಲ್ಲ ನನಗೆ ಆ ಕೆಲಸಗಳು ಮಾಡೋಕ್ಕೆ. ಸಿನಿಮಾ ಬಿಸಿ ಮತ್ತು ಸಿನಿಮಾದಲ್ಲಿರೋದ್ರಿಂದ ನಾನು ಮುಂಚೆ ಥರ ರೋಡಲ್ಲಿ ನಿಂತ್ಕೊಂಡು ಆ ಥರದ ಕೆಲಸ ಮಾಡೋಕ್ಕಾಗ್ತಿಲ್ಲ. ತುಂಬ ಮಿಸ್ ಮಾಡ್ಕೊತೀನಿ ಮ್ಯಾಮ್. ಹೌದು. ನೀವು ಮಾಡಿರುವಂಥ ಸಿನಿಮಾಗಳಲ್ಲಿ ಬಹುತೇಕ ಸಿನಿಮಾಗಳು ಹಿಟ್ ಆಗಿದೆ. ಈ ಸಿನಿಮಾ ಎಷ್ಟು ವಿಭಿನ್ನವಾಗಿರುತ್ತೆ ಮ್ಯಾಮ್? ಆ ಹಿಟ್ಟಾಗಿರೋದು ಅದರ ಯಶಸ್ಸು ಗೆಲುವು ಎಲ್ಲ ಡೈರೆಕ್ಟರ್ಗೆ ಸೇರಬೇಕಾಗಿದ್ದು ಮ್ಯಾಮ್. ನಾನು ಆ ಯಶಸ್ವಿ ಚಿತ್ರಗಳಲ್ಲಿ ಪಾತ್ರ ಮಾಡಿದೆ ಅನ್ನೋದೇ ಖುಷಿ ಇದೆ. ಈಗಲೂ ಅಷ್ಟೇ, ಇದು ಅದೇ ಥರದ್ದೊಂದು ತುಂಬ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಕಾಂತಣ್ಣ ಅವರು ಡೈರೆಕ್ಷನ್ ಮಾಡಿದ್ದಾರೆ. ನಮ್ಮ ಕಿರಣ್ ಸರ್ ಅವರು ಅದರದ್ದು ಸ್ಟೋರಿ ಅದೆಲ್ಲ ಮಾಡಿದ್ದಾರೆ. ಎಲ್ಲ ಸಿನಿಮಾಗಳು ಗೆಲ್ಲಬೇಕು ಅಂತಲೇ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೂ ಒಳ್ಳೇದಾಗಬೇಕು ಅಂತಲೇ ಮಾಡೋದಲ್ವ. ಹಾಗೆ ಯಾವುದೇ ಸಿನಿಮಾ ಗೆದ್ದರೂ ಅದರಲ್ಲಿರೋ ಎಲ್ಲರಿಗೂ ಪಾಲಿದೆ ಮ್ಯಾಮ್. ಹಾಗಾಗಿ ಈ ಸಿನಿಮಾ ಗೆದ್ರೆ ಆಬ್ವಿಯಸ್ಲಿ ಮ್ಯಾಮ್ ತುಂಬ ಖುಷಿ ಆಗುತ್ತೆ, ಎಲ್ಲರಿಗೂ ಖುಷಿನೇ. ಆ ಒಂದು ಇದ್ರ ಮೇಲೆ ಕೆಲಸ ಮಾಡ್ತೀನಿ ಅಷ್ಟೇ ಮ್ಯಾಮ್. ಲವ್ ಮ್ಯಾರೇಜ್ ಆಗೋದು ಬೆಟರಾ, ಅರೇಂಜ್ ಮ್ಯಾರೇಜ್ ಆಗೋದು ಬೆಟರಾ? ಮ್ಯಾರೇಜೇ ಆಗದೆ ಇರೋದು ಬೆಟರು. ಯಾಕೆ ಸರ್? ಮದುವೆ ಆಗಿ ಗೊತ್ತಾಗುತ್ತೆ. ಮದುವೆ ಆಗಿದ್ದೀರಾ ನೀವು? ಹಾಗೆ ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್. ಆಮೇಲೆ ನೀವೇ ಒಂದ್ಸರಿ ಇಂಟರ್ವ್ಯೂಲ್ ಸಿಕ್ಕಿದಾಗ ಸಾರ್ ನೀವು ಅವತ್ತು ಹೇಳಿ ಸರಿ ಅನಿಸುತ್ತೆ ಅಂತ ನೀವೇ ಹೇಳ್ಬೋದು ಅನಿಸುತ್ತೆ. ಸರ್ ಹಂಗಿದ್ಮೇಲೆ ಮದುವೆನೇ ಆಗಬಾರ್ದು. ಹೌದು, ಆದಮೇಲೆ ಹಂಗೆ ಅನ್ಸೋದು ಮ್ಯಾಮ್. ಆಗೋಕ್ಕೆ ಮುಂಚೆ ಆಗಬೇಕು ಅನ್ನಿಸ್ತಿರುತ್ತೆ, ಆದಮೇಲೆ ಆಗದೇ ಇದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಅನ್ಸುತ್ತೆ. ಇಬ್ಬರಿಗೂ, ಎರಡು ಜೆಂಡರ್ಗೂ, ನಾನು ಹುಡುಗನಿಗೆ ಅಂತ ಹೇಳ್ತಿಲ್ಲ. ಹಾಗೆ ಗೊತ್ತಾ, ಮದುವೆ ಆದ ನಂತರ ಕಾಕ್ರೋಚ್ ಸುದ್ದಿ ಅವರಿಗೆ ಪ್ರೈವೇಸಿನೇ ಕಳ್ಕೊಂಡಿದ್ಯಾ ಅನ್ನೋದು? ಇಲ್ಲ ಮ್ಯಾಮ್, ನಾನು ಮದುವೆ ಆಗಲೇ 16 ವರ್ಷ ಆಯಿತು ಮ್ಯಾಮ್. ಆ ಥರದ್ದೇನು ಸಮಸ್ಯೆ ಇಲ್ಲ. ನಮ್ಮದು ಜೆನ್ಸಿ ಪ್ರೀತಿ ಅಲ್ಲ ಮೇಡಮ್, ಸ್ವಲ್ಪ ಹಳೇದಲ್ವಾ. ಹಂಗಾಗಿ ನಾನು ಆಮೇಲೆ ಕಾಕ್ರೋಚ್ ಅನ್ನೋ ಹೆಸರು ಸಿನಿಮಾಗೆಲ್ಲ ಬಂದಿದ್ದು. ನಾನು ಪೇಂಟರ್ ಆಗಿದ್ದಾಗಲೇ ಮದುವೆ ಆಗಿತ್ತು ಮ್ಯಾಮ್. ಹಾಗಾಗಿ ನನಗೇನಾದ್ರು ಡಿಫ್ರೆನ್ಸ್ ಆಗಿಲ್ಲ. ಮುಂಚೆನೇ ಮದುವೆ ಆಗಿತ್ತು. ಓಕೆ, ನಿಮ್ಮ ವೈಫು ಯಾವತ್ತಾದರೂ ನೀವು ಮಾಡೋ ಪಾರ್ಟ್ಗಳಲ್ಲಿ ಯಾವುದಾದ್ರೂ ಈ ಸಿನಿಮಾದಲ್ಲಿ ಈ ಒಂದು ಸೀನ್ನ ಮಾಡಬೇಡ ಅಂತ ಯಾವತ್ತಾದರೂ ಹೇಳಿದಾರಾ? ಇಲ್ಲ ಮ್ಯಾಮ್, ನನ್ನ ಕೆಲಸದ ವಿಚಾರದಲ್ಲಿ ಅವ್ರು ಏನು ಮಾತಾಡೋದೇ ಇಲ್ಲ. ಆ ಥರದ್ದು ಏನೂ ಮಾತಾಡಲ್ಲ ಅವರು. ಬಿಕಾಸ್ ಈಗ ನನ್ನ ಚಾಯ್ಸ್ ಅಲ್ಲ ಮ್ಯಾಮ್ ಅದು. ನನಗೆ ಚಾನ್ಸ್ ಕೊಟ್ಟಿರೋದು ದೊಡ್ಡ ವಿಷಯ, ನನ್ನ ಚಾಯ್ಸ್ ಅಲ್ಲ ಅದು, ನನ್ನ ಕೆಲಸ ಅದು. ಇವಾಗ ಒಂದು ಕೆಟ್ಟ ಪಾತ್ರನ ಕೆಟ್ಟ ರೀತಿಲೇ ನಾನು ಮಾಡಬೇಕು, ಆವಾಗಲೇ ಅದು ಗೆಲ್ಲೋದು ಅಲ್ವಾ. ಈಗ ಒಂದು ರಾವಣನ ಪಾತ್ರ ಮಾಡುವಾಗ ಅದರ ರಾವಣನಂಗೆ ಮಾಡಬೇಕು. ನಾನು ಸಾಫ್ಟಾಗಿ ರಾಮನ್ ಥರನೋ ಇನ್ನೊಬ್ಬರ ಥರನೋ ವಾಲಿ ಥರನೋ ಸುಗ್ರೀವನ್ ಥರನೋ ಮಾಡೋಕ್ಕಾಗಲ್ಲ. ನಾನು ಆ ಪಾತ್ರ ಮಾಡುವಾಗ ಅದು ಏನು ಭಯಂಕರವಾಗಿ ಮಾಡೋನೆ ಅಂತಲೇ ಆ ಪಾತ್ರ ಗೆಲ್ಲೋದು. ಸೊ ಅದು ನಮ್ಮ ಮನೆಯವ್ರಿಗೆ ಗೊತ್ತಲ್ಲ, ಅದು ಪಾತ್ರ ರಿಯಲ್ ಲೈಫ್ದಲ್ಲ ಅಲ್ಲ ಅನ್ನೋದು. ಹಂಗಾಗಿ ಆ ಥರದ್ದೇನಿಲ್ಲ. ಅದನ್ನು ಏನು ಮಾಡ್ತೀನಿ ಅದನ್ನು ಖುಷಿಯಾಗಿ ಮಾಡ್ತೀನಿ. ಇಷ್ಟಪಟ್ಟಿರೋ ಹುಡುಗಿನ ಪಡ್ಕೊಳ್ಬೇಕಂದ್ರೆ ಏನೆಲ್ಲ ಕಷ್ಟಪಡಬೇಕು ಅನ್ನೋದು, ಯಾಕಂದರೆ ನಿಮಗೂ ಈ ಅನುಭವ ಆಗಿದೆ. ಇಲ್ಲ ಮ್ಯಾಮ್, ಅದು ಅವರು ಹಣೆ ಬರೋದ ಮೇಲೆ ಹೋಗುತ್ತೆ. ಒಬ್ಬೊಬ್ಬರು ಸುಮ್ಮನೆ ಲವ್ ಮಾಡಿದ್ದೀನಪ್ಪ ಅಂತಾರೆ, ಮನೆಯವರೆಲ್ಲ ಸೇರಿ ಮದುವೆ ಮಾಡ್ತಾರೆ. ಒಬ್ಬೊಬ್ಬರು ಲವ್ ಮಾಡಿದ್ದೀನಪ್ಪ ಅಂತಾರೆ, ಮನೆಯವರೆಲ್ಲ ಸೇರ್ಕೊಂಡು ತಿಥಿ ಮಾಡಿಬಿಡ್ತಾರೆ. ಅದು ಅವರು ಹಣೆ ಬರೋದ ಮೇಲೆ ಹೋಗಿದ್ದು ಮ್ಯಾಮ್. ಅವರು ಹಣೆ ಬರೋಕ್ಕೆ ತಕ್ಕಂಗೆ ಅವರು ಲವ್ದು ಭೀಕರತೆ ಅಥವಾ ಅದು ಅದರ ಸಾಫ್ಟ್ನೆಸ್ ಎಲ್ಲ ಡಿಸೈಡ್ ಆಗುತ್ತೆ. ಅಂದರೆ ಅವ್ರವ್ರ ಮನೆಗಳಲ್ಲೇ ತುಂಬ ನಿಮಗೆ ತೊಂದರೆ ಕೊಟ್ಟಿರುವಂಥದ್ದು ಕೂಡ? ಇಲ್ಲ ಮ್ಯಾಮ್, ಆ ಥರದ್ದೇನಿಲ್ಲ. ಅವತ್ತಿನ ಪರಿಸ್ಥಿತಿ ಹಂಗಿತ್ತು ನಮ್ಗಳದ್ದು. ನಂದು ಸ್ಟೇಜಸ್ಗಳು ಹಂಗೆ ಇತ್ತು. ಈಗ ನನಗೆ ನಾಳೆ ಮಗು ಆದಾಗ ನಾನು ಅದೇ ಥರ, ನನ್ನ ಮಗು ಇದ್ದಾನೆ, ನನ್ನ ಮಗ ಇದ್ದಾನೆ, ನಾನು ನಾಳೆ ಅದೇ ಥರದ್ದು ಯೋಚನೆ ಮಾಡ್ತೀನಿ. ಆ ಏಜ್ಗೆ ನಮಗೆ ಆಪೋಸಿಟ್ ಬರೋರೆಲ್ಲ ಕೆಟ್ಟವರು ಅಂತ ಅನ್ನಿಸ್ತಿರುತ್ತೆ. ಈ ಏಜ್ಗೆ ಇಲ್ಲಲ್ಲ ನಾವೇ ತುಂಬ ಕೆಟ್ಟದಾಗ ನಡ್ಕೊಂಡ್ವಿ ಅಂತ ಅನ್ನಿಸ್ತಿದೆ. ಸೋಷಿಯಲ್ ಮೀಡಿಯಾದ ಲವ್ ಬಗ್ಗೆ ಏನು ಹೇಳ್ತೀರಾ ಸರ್? ನನಗೆ ಗೊತ್ತಿಲ್ಲ ಮ್ಯಾಮ್ ಸೋಷಿಯಲ್ ಮೀಡಿಯಾ ಲವ್ ಎಲ್ಲ. ನಾನು ಹೇಳಿದ್ನಲ್ಲ, ನಾನು ಅದನ್ನೆಲ್ಲ ನೋಡೋಕ್ಕೆ ಹೋಗಲ್ಲ. ಈಗ ಅವ್ರು ಯಾರೋ ಲವ್ ಮಾಡುವಾಗ ಅವರು ಮೆಸೇಜಲ್ಲೋ ಅಥವಾ ಅವ್ರು ವಾಟ್ಸಪ್ಪಲ್ಲೋ ಕಳಿಸ್ತಾರೆ. ನನಗೇನು ಗೊತ್ತಾಗುತ್ತೆ ಮೇಡಮ್ ಅದು? ಹಂಗಾಗಿ ನಂಗೆ ಗೊತ್ತಿಲ್ಲಲ್ಲ. ನಿಮ್ಮ ಪ್ರಕಾರ ಕೆಟ್ಟದ್ದು ಅನ್ಸುತ್ತೆ ಸರ್ ಸೋಷಿಯಲ್ ಮೀಡಿಯಾ ಅನ್ನೋದೇ? ಯಾಕಂದ್ರೆ AI ಬಂದಾಗಿಂದ ತುಂಬಾ ಸೋಷಿಯಲ್ ಮೀಡಿಯಾನೇ ಒಂದು ರೀತಿ ಆಗ್ಬಿಟ್ಟಿದೆ. ಸೊ AI ಜನರೇಟ್ ಬಂದಾಗಿಂದ. ಓಕೆ, ನನ್ಗೆ ಅಷ್ಟೊಂದೆಲ್ಲ ಇಲ್ಲ ಮ್ಯಾಮ್, ಅಷ್ಟೊಂದೆಲ್ಲ ತಿಳುವಳಿಕೆ ಇರೋನಲ್ಲ ಮ್ಯಾಮ್. AI ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ನಾಲೆಜ್ ಇಲ್ಲ ಮ್ಯಾಮ್ ನನಗೆ. ಸಿನಿಮಾಗಳೇ ಮಾಡ್ತಿದ್ದಾರೆ ಬಂದಾಗಿಂದ. ಅದೇ ಸಿನಿಮಾಗಳಿಗೆ ಸ್ವಲ್ಪ ತೊಂದರೆ ಆಗ್ತಿದೆ, ಅದರಿಂದ ಒಂದಷ್ಟು ಜನ ಕೆಲಸಗಳಿಗೆ ತೊಂದರೆ ಆಗ್ಬೋದು ಅನ್ನೋದನ್ನ ಇವ್ರು ಮಾತಾಡೋದು ಕೇಳಿದ್ದೀನಿ. ನನ್ಗೆ ಅಷ್ಟು ಗೊತ್ತಿಲ್ಲ ಮ್ಯಾಮ್, ನಾನು ಅಷ್ಟೊಂದು ಓದ್ಕೊಂಡವನಲ್ಲ. ಲೈಫ್ ಟುಡೇ ಚಿತ್ರದ ಮೂಲಕ ಇಡೀ ಕರ್ನಾಟಕ ಜನತೆಯನ್ನು ಮೆಚ್ಚಿದ್ದೀರಾ, ಏನು ಹೇಳ್ತೀರಾ? ಇಲ್ಲ ಮ್ಯಾಮ್, ಈಗ ಟ್ರೈಲರ್ ಮಾತ್ರ ಬಿಟ್ಟಿದ್ದೀವಿ. ಜನಗಳು ಇಷ್ಟಪಡ್ತಿದ್ದಾರೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಮ್ಯಾಮ್. ನಾವೀಗ ಅದೇ ತುಮಕೂರಿಂದ ಹಿಡಿದು ರಾಯಚೂರು ತನಕನೂ ನಾವು ಪ್ರಮೋಷನ್ಸ್ಗೆಲ್ಲ ಹೋಗಿದ್ವಿ. ಅಲ್ಲಿ ಪ್ರೀತಿನೇ ಬೇರೆ ಮ್ಯಾಮ್. ಯಾವಾಗಲೂ ನಮ್ಗೊಂಥರ ಭದ್ರವಾಗಿ ನಿಂತಿರೋ ಆಡಿಯನ್ಸು ಅಥವಾ ಅದ್ಭುತವಾಗಿ ಪ್ರೀತಿ ತೋರಿಸಿರೋದು ನಾತ್ ಕಡೆಯಿಂದನೇ ಸಿನಿಮಾಗಳಿಗೆ. ಆ ಕಾಲದಿಂದನೂ ಯಾವಾಗಲೂ ಇದು ಎಲ್ಲರಿಗೂ ಗೊತ್ತಿರೋ ಸತ್ಯ. ಆ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಇನ್ನೂ ರಿಲೀಸ್ ಆಗಬೇಕು ಮ್ಯಾಮ್. ರಿಲೀಸ್ ಆದಮೇಲೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಮ್ಯಾಮ್. ಈಗಲೇ ಹೇಳಿದ್ರೆ ಅದು ಮುಂಚಿತವಾಗಿ ಹೇಳ್ದಂಗೆ ಆಗುತ್ತೆ. ಗೊತ್ತಾಯ್ತು ಸರ್. ಯಾಕಂದ್ರೆ ಟ್ರೈಲರ್ ನೋಡಿದಾಗ ನಮಗೆ ಏನು ಅನ್ಸಿತ್ತು ಅಂದ್ರೆ ಇವಾಗಿರೋ ಜನರೇಷನ್ ಅಲ್ಲಿ ಏನಂದ್ರೆ ಹುಡುಗಿರೇ ಮೋಸ ಮಾಡ್ತಾ ಇದ್ದಾರೆ, ಬೆಟ್ಟದಿಂದ ತಳ್ಳೋದು ಈ ರೀತಿ ನಡೀತಾ ಇದೆ. ಬಟ್ ಈ ಸಿನಿಮಾದಲ್ಲಿ ಆ ಥರ ಇದೆಯಾ ಅಂತ ನಿಮ್ಗೆ ಈಗ ನೋಡಿದಾಗ ಹಂಗೆ ಅನ್ನಿಸ್ತಾ? ಹೆಣ್ಮಕ್ಳು ಹಿಂಗೆ ಮಾಡ್ತಿದ್ದಾರೆ ಅಂತ ಅಲ್ಲ, ನಿಮ್ಗೆ ಹಂಗೆ ಅನ್ನಿಸ್ತಾ?
ಹಂಗಾರೆ ನಿಮ್ಗೆ ಅನಿಸಿದೆ ಅಂದಮೇಲೆ ಮೇ ಬಿ ಸತ್ಯನೇ. ಒಂದು ಹೆಣ್ಮಕ್ಳಿಗೆ ಮಾಡ್ತಾ ಇದ್ರೆ ಅಂತ ಹೆಣ್ಮಕ್ಳೇ ಹೇಳುವಾಗ ಮೇ ಬಿ ಹಂಗಿರ್ಬೋದು. ಎರಡೂ ಕಡೆಯಿಂದನೂ ಇದೆ ಮ್ಯಾಮ್. ಯಾಕೆ ಹುಡುಗರೆಲ್ಲ ಮೊನ್ನೆನೂ ಯಾವುದೋ ನೋಡ್ತಿದ್ದೆ, ಅದು ಯಾವುದೋ ಹುಡುಗರು ಪಾಪ ಯಾವುದೋ ಹೆಣ್ಮಕ್ಳಿಗೆ ತೊಂದರೆ ಮಾಡಿದ್ದಾರೆ, ಏನೋ ಅರೆಸ್ಟ್ ಆದರು ಅಂತೆಲ್ಲ ನೋಡಿದೆ. ಯಾವುದೋ ಬೆಟ್ಟದ್ದು ಕಾಡ್ದು ಯಾವುದೋ ಆ ಥರದ್ದು ಏನೋ ತೊಂದರೆ ಆಗಿದೆ ಅಂತ ಎರಡು ಕಡೆಯಿಂದನೂ ಆಗ್ತಿದೆ ಅನ್ಸುತ್ತೆ ಮ್ಯಾಮ್. ಬಟ್ ಜಾಸ್ತಿ ತೋರಿಸ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಹೆಣ್ಮಕ್ಳೇ ಮಾಡ್ತಾ ಇದ್ದಾರೆ. ಹೌದು, ನಿಮ್ಗೆ ಹಂಗೆ ಅನ್ನಿಸ್ತಿದ್ಯಾ? ನೀವೇ ಹೇಳ್ತಿದ್ರೆ ಹೆಣ್ಮಕ್ಳು ಅಂದಮೇಲೆ ಮೇ ಬಿ ಇರ್ಬೋದು ಅನ್ಸುತ್ತೆ ಮ್ಯಾಮ್. ಈ ಸಿನಿಮಾದಲ್ಲ ಇಲ್ಲ ಮ್ಯಾಮ್, ಇದು ಅದೇ ಈ ಕತೆ ಒಂದು ಆ ಥರದ್ದು ಮಾಡಿದೆ. ಈಗ ನಾನು ಕತೆ ಬಗ್ಗೆ ಬಿಟ್ಕೊಡಂಗಿಲ್ಲ. ಕೆಲವು ಸಿನಿಮಾಗಳಲ್ಲಿ ಗಂಡು ಮಕ್ಕಳಿಂದ ಹೆಣ್ಮಕ್ಳಿಗೆ ಮೋಸ ಆಗಿರೋ ಥರ ಸಿನಿಮಾಗಳು ಇದೆ, ಹೆಣ್ಮಕ್ಳಿಂದ ಗಂಡು ಮಕ್ಳಿಗೆ ಮೋಸ ಆಗಿರೋ ಥರ ಸಿನಿಮಾಗಳು ಇದೆ. ಈಗ ನಾನು ಈ ಕತೆ ಏನು ಅಂತ ಹೇಳಿದ್ರೆ ರಿವೀಲ್ ಮಾಡ್ದಂಗೆ ಆಗುತ್ತೆ. 6ನೇ ತಾರೀಕು ಗೊತ್ತಾಗುತ್ತಲ್ಲ ಮ್ಯಾಮ್. ಓಕೆ. ಆ್ಯಂಡ್ ಇವಾಗ ನಾನು ಕೇಳೋ ಪ್ರಶ್ನೆಗಳು ಅಂದರೆ ಇರುತ್ತಾ, ಓಡ್ಗಿಡ್ ಹೋಗಂಗಿರುತ್ತಾ? ಇಲ್ಲ ಇಲ್ಲ, ಆ ಥರ ಎಲ್ಲ ಏನಿರಲ್ಲ. ಬಟ್ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ನನಗೆ ಗೊತ್ತಿರೋ ಅಷ್ಟು, ನನ್ನ ತಿಳುವಳಿಕೆ ಇರೋಷ್ಟು ಆನ್ಸರ್ ಮಾಡಬಲ್ಲೆ ಮ್ಯಾಮ್. ನಿಮಗೆ ಎಷ್ಟು ಜನ ಹುಡುಗಿರು ಪ್ರಪೋಸ್ ಮಾಡಿದ್ದಾರೆ? ನಿಮ್ಗೆ ಹಂಗೆ ಅನ್ಸುತ್ತಾ ಮ್ಯಾಮ್? ನೀವೇ ಅಂದ್ರಿ ಹುಡುಗಿಯರಿಗೆ ಕಾಕ್ರೋಚ್ ನೋಡಿದ್ರೆ ಭಯ ಅಂತ. ಈಗ ಇಲ್ಲಿ ನಾನು ಪ್ರಪೋಸ್ ಮಾಡಿಸ್ಕೊಳ್ಳೋ ಏಜ್ ಎಲ್ಲರೂ ಇದ್ದೀನ ಮ್ಯಾಮ್. ಸಿನಿಮಾ ಬಂದಾದ್ಮೇಲೆ ಬಂದಿರೋ. ಓಕೆ. ಅದಕ್ಕೆ ಮುಂಚೆ ಆ್ಯಂಡ್ ಇಲ್ಲಿವರೆಗೂ ಅಷ್ಟೇನೆ ಮ್ಯಾಮ್. ಈಗ ಯಾರು ಮೇಡಮ್ ನಮ್ಮನ್ನು ನೋಡಿ ಲವ್ ಮಾಡ್ತಾರೆ? ನಮ್ಮ ಏಜು ನಮ್ಮ ಇದೇ ಬೇರೆ. ನನ್ನ ಮಗನೇ 7th ಸ್ಟ್ಯಾಂಡರ್ಡ್ ಮ್ಯಾಮ್ ಈಗ. ಆ ಥರದ್ದು ಮೇಡಮ್, ಆ ಥರದ್ದು ಬರ್ತಿರ್ತವೆ ಇನ್ಸ್ಟಾಗ್ರಾಮಲ್ಲಿ, ಅದು ಇದರಲ್ಲಿ ಮೆಸೇಜಲ್ಲಿ ಬರ್ತಿರ್ತವೆ. ಸರ್ ನಮ್ಗೆ ನಿಮ್ಮ ಆ್ಯಕ್ಟಿಂಗ್ ಇಷ್ಟ, ನೀವು ಇಷ್ಟ ಅದು ಅಂತ. ಅದಕ್ಕೆ ಹೆಂಗೆ ರೆಸ್ಪಾನ್ಸ್ ಮಾಡಬೇಕು ಹಂಗೆ ಮಾಡ್ತೀನಿ ಮ್ಯಾಮ್. ನೀವು ಎಷ್ಟು ಜನಕ್ಕೆ ಪ್ರಪೋಸ್ ಮಾಡಿದ್ರಿ? ಇಲ್ಲ ಮ್ಯಾಮ್, ಆ ಥರದ್ದು ಸಿನಿಮಾದೆಲ್ಲ ಇದ್ಕೊಂಡು ಆ ಥರದ್ದು ಮಾಡೋಕ್ಕಾಗಲ್ಲ ಮೇಡಮ್, ಎಡವಟ್ಗಳಾಗ್ಬಿಡುತ್ತೆ. ಆವಾಗ ಮಾಡು ಆಯಿತು, ಮದುವೆ ಆಯಿತು, ಎಲ್ಲ ಆಯಿತು ಮ್ಯಾಮ್. ಈಗ ನನ್ನ ವೈಫ್ ನನ್ನ ಲವ್ ಮ್ಯಾರೇಜ್ ಮ್ಯಾಮ್. ಸೊ ಆ ಪ್ರಪೋಸ್ ಮಾಡೋ ಏಜಲ್ಲಿ ಪ್ರಪೋಸ್ ಮಾಡಿದೆ, ಮದುವೆ ಆಗೋ ಏಜಲ್ಲಿ ಮದುವೆ ಆದೆ, ಮಕ್ಕಳಾಗೋ ಏಜಲ್ಲಿ ಮಕ್ಕಳಾಗಿದೆ. ಈಗ ಇನ್ನೇನು ಮಗನ ಡಿಗ್ರಿ ಆ ಥರದ್ದು ಓದ್ತಾನೆ ಅಂದರೆ ಓದಿಸೋ ಏಜ್ ಬಂದಿದೆ, ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ದೀನಿ. ಕೊನೆಯದಾಗಿ ನಿಮ್ಮ ಸಿನಿಮಾದ ಮೂಲಕ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ ನಮ್ಮ ಈ ಸಿನಿಮಾದ ಉದ್ದೇಶನೇ ಅದೇ. ಇವತ್ತಿನ ಅಂದರೆ ಆ ಕನ್ಫ್ಯೂಷನ್ಗಳು ಪ್ರೀತಿಲಿ ಅಥವಾ ಆ ನಂಬಿಕೆ ತುಂಬ ಕಮ್ಮಿ ಆಗ್ತಿದೆ ಅನಿಸುತ್ತೆ. ಸೊ ಈ ಸಿನಿಮಾ ಮೂಲಕ ಅದೇ ನೀವು ಏನು ಮಾಡ್ತಿದ್ರೆ ಕಾನ್ಫಿಡೆಂಟಾಗಿ ಮಾಡಿ. ಈಗ ನೋಡಿ, ಅವ್ರು ಯಾರನ್ನೋ ಪ್ರೀತಿಸಿರ್ತಾರೆ, ಮನೆಯವ್ರು ಹೊತ್ತಾಗಿ ಇನ್ಯಾರನ್ನೋ ಮದುವೆ ಆಗ್ತಾರೆ, ಇತ್ಲಾಗ ಅವನು ಬಿಡೋಕ್ಕಾಗದೆ, ಮನೆಯವ್ರಿಗೂ ಹೇಳೋಕ್ಕಾಗದೆ, ಏನೇನೋ ಅನಾಹುತಗಳು ನೀವೇ ಈಗ ಹೇಳೋದಂಗೆ ಆಗ್ತಿದೆ. ಸೊ ಈ ಕನ್ಫ್ಯೂಷನ್ಗಳು ಬೇಡ. ಇಲ್ಲ ನೀವು ಕರೆಕ್ಟಾಗಿ ಲವ್ ಮಾಡ್ತಾರೆ, ಮನೆಯವ್ರಿಗೆ ಹೇಳಿ ಲವ್ ಮಾಡ್ತೀನಿ ಅಂತ. ಇಲ್ಲ ಮನೆಯವ್ರು ಗಂಡು ನೋಡ್ತಿದ್ರೆ, ಇಲ್ಲ ನಾನು ಹುಡುಗಂಗೆ ಹೋಗಿ ಹೇಳಿ ಮಾಡೋಣ ಅಂತ. ಸೊ ಹಂಗಾಗಿ ಈ ಸಿನಿಮಾಲಿ ಅದನ್ನೇ ಸಂದೇಶ ಹೇಳಕೊಟ್ಟಿದ್ದೀವಿ ಮ್ಯಾಮ್. ಬಟ್ ಒಂದಷ್ಟು ಟ್ವಿಸ್ಟ್ಗಳಿದೆ, ಸೊ ಒಂದಷ್ಟು ಸಿನಿಮ್ಯಾಟಿಕ್ ಆಗಿದೆ, ಒಂದಷ್ಟು ರಿಯಲಿಸ್ಟಿಕ್ ಆಗಿದೆ. ಅದು ನೋಡಿ ಈಗ ನೀವು ನೋಡಿದವ್ರು ನೀವು ಹೇಳಿದ್ಮೇಲೆ ಮ್ಯಾಮ್ ನಾವು ಮಾಡಿ ಎಕ್ಸಾಮ್ ಬರೆದಿದ್ದೀವಿ, ನೀವು ಮಾರ್ಕ್ಸ್ ಹಾಕ್ಬೇಕೀಗ. ಆಗಸ್ಟ್ 6 ಮ್ಯಾಮ್, ಕರ್ನಾಟಕ ರಾಜ್ಯಾದ್ಯಂತ 6ನೇ ತಾರೀಕು ಲೈಫ್ ಟುಡೇ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇದಿಷ್ಟು ಕಾಕ್ರೋಚ್ ಸುದ್ದಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಮೈಲಾರಿ ಜೊತೆ ಜಾನಕಿ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.